ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದ್ದ ಹೊನ್ನಾವರ ತಾಲೂಕಿನ ಗೇರುಸಪ್ಪ ಸೂಳಿ ಮುರ್ಕಿ ತಿರುವಿನಲ್ಲಿ ಬೆಂಕಿಯಲ್ಲಿ ಬೆಂದು ಹೋದ ಸಹೋದರರ ಸಾವು ಆಕಸ್ಮಿಕವಲ್ಲ, ಕೊಲೆ ಎನ್ನುವುದು ಸಾಬೀತಾಗಿದೆ. ಕೊಲೆಯಾದ ಸಹೋದರರು ವ್ಯವಹಾರಿಕ ಸ್ನೇಹಿತನೇ ಮಧ್ಯದಲ್ಲಿ ವಿಷ ಹಾಕಿ ತದನಂತರ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ. ಸಹಾಯಕ್ಕೆ ಬಂದ ಇನ್ನೀರ್ವರನ್ನ ಸೇರಿ ಮೂವರನ್ನ ಕೊನೆಗೂ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಣಕಾಸಿನ ವ್ಯವಹಾರವೇ ಕೊಲೆಗೆ ಕಾರಣವೆಂದು ಹೇಳಲಾಗಿದ್ದು, ನಿಗೂಢವಾಗಿದ್ದ ಕೊಲೆ ಕೃತ್ಯವನ್ನ ಹೊನ್ನಾವರ ಪೊಲೀಸರು ಭೇದಿಸಿ ಕೊನೆಗೂ ಕೊಲೆಗಾರರನ್ನ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಒಮಿನಿ ಕಾರಿನಲ್ಲಿ ಕೂರಿಸಿ ಬೆಂಕಿ ಹಚ್ಚಿ ಸಿದ್ದಾಪುರದ ಸಹೋದರರನ್ನ ಕರುಕುಲು ಆಗುವಂತೆ ಮಾಡಿ ನಾಪತ್ತೆಯಾಗಿದ್ದ ಸಿದ್ದಾಪುರ ತಾಲೂಕಿನ ಚಂದ್ರ ಘಟಕಿಯ ಪ್ರಮೋದ್ ಗಣಪತಿ ನಾಯ್ಕ್, ನಂದಿಸಾಲು ಗ್ರಾಮದ ಹೇಮಂತ್ ಗಣಪತಿ ನಾಯ್ಕ್ ಹಾಗೂ ಹಾಲಳ್ಳಿಯ ಸಣ್ಯ ನಾಯ್ಕ್ ಎನ್ನುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಳಿಮುರ್ಕಿ ತಿರುವಿನಲ್ಲಿ ಸಿದ್ದಾಪುರ ಅಳವಳ್ಳಿಯ ಬಳಿ ಕುಡು ಗುಂದದ ಮಂಜುನಾಥ್ ವೀರಭದ್ರ ಹಲ್ಸ್ವರ್ ಹಾಗೂ ಚಂದ್ರಶೇಖರ್ ವೀರಭದ್ರ ಹಲ್ಸ್ವರ್ ಕಾರಿನಲ್ಲಿ ಸುಟ್ಟು ಕರಕಲಾಗಿ ಮೃತಪಟ್ಟ ಬಗ್ಗೆ ಹೊನ್ನಾವರ ಠಾಣೆಯಲ್ಲಿ ಅಪಘಾತ ಪ್ರಕರಣ ಎಂದು ದೂರು ದಾಖಲಾಗಿದೆ. ದಿನದಲ್ಲಿ ಮೃತ ಸಹೋದರರ ಪಾಲಕರು ನಮ್ಮ ಮಕ್ಕಳಿಬ್ಬರದ್ದು ಅಪಘಾತವಲ್ಲ, ಅದೊಂದು ಪೂರ್ವ ನಿರ್ಧರಿತ ಕೊಲೆ ಎಂದು ಆರೋಪಿಸಿ ತನಿಖೆ ಚುರುಕುಗೊಳಿಸಿ ಎಂದು ಸಿದ್ದಾಪುರ ಠಾಣೆಗೆ ಮನವಿಯನ್ನ ಸಲ್ಲಿಸಿದ್ರು. ಹೊನ್ನಾವರ ಪೊಲೀಸ್ ಠಾಣೆಗೂ ತಮ್ಮಲ್ಲಿರುವ ಮಾಹಿತಿಯನ್ನ ನೀಡಿ ಪೊಲೀಸರ ಮಾಹಿತಿಯ ಪ್ರಕಾರ ಮೃತ ಸಹೋದರರು ಹಾಗೂ ಪ್ರಮೋದ್ ನಾಯ್ಕ್ ಎನ್ನುವರು ಗೆಳೆಯರಾಗಿದ್ರು. ವಾಹನ ಖರೀದಿ, ಮೀನು ವ್ಯಾಪಾರ ಸೇರಿದಂತೆ ಹಲವು ಹಣಕಾಸಿನ ವ್ಯವಹಾರಗಳು ಇವರ ನಡುವೆ ನಡೆದಿದ್ದವು. ಹಣಕಾಸಿನ ವಿಚಾರಗಳೇ ಗಂಭೀರ ವಿವಾದಕ್ಕೆ ಕಾರಣವಾಗಿದ್ದು, ಅದೇ ಕೊಲೆಗೆ ದಾರಿ ಮಾಡಿಕೊಟ್ಟಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಮೃತರನ್ನ ಮದ್ಯಪಾನಕ್ಕೆ ಆಹ್ವಾನಿಸಿದಲ್ಲಿ ವಿಷವನ್ನೇ ಬೆರೆಸಿದ್ದ ಎನ್ನಲಾಗಿದೆ. ಬಳಿಕ ಅರೆ ಪ್ರಜ್ಞೆಯಲ್ಲಿದ್ದ ಸಹೋದರರನ್ನ ಕಾರಿನ ಹಿಂಬದಿ ಸೀಟ್ನಲ್ಲಿ ಹಾಕಿ ಪೆಟ್ರೋಲ್ ಸುರಿದು ಕಾರಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ದಟ್ಟ ಅರಣ್ಯ ಪ್ರದೇಶದ ಸಿಸಿ ಕ್ಯಾಮೆರಾ ಇಲ್ಲದ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗದ ಸ್ಥಳದಲ್ಲಿ ನಡೆದ ಈ ಘಟನೆಯನ್ನ ಅಪಘಾತವೆಂದು ತೋರಿಸಲು ಆರೋಪಿತರು ಯತ್ನಿಸಿದ್ರು. ಆದರೆ ಮೃತರ ಕುಟುಂಬದ ಆರೋಪದ ಬೆನ್ನತ್ತಿದ ಹೊನ್ನಾವರ ಪೊಲೀಸರು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ಭಟ್ಕಳದ ಡಿವೈಎಸ್ಪಿ ದಿನೇಶ್ ಅವರ ಮಾರ್ಗದರ್ಶನದಲ್ಲಿ ವೃತ್ತ ನಿರೀಕ್ಷಕ ಸಿದ್ದರಾಮೇಶ್ವರ, ಪಿಎಸ್ಐ ಮಂಜುನಾಥ್ ಹಾಗೂ ಸಿಬ್ಬಂದಿಗಳ ತಂಡದ ಕಾರ್ಯಾಚರಣೆ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನದಲ್ಲಿ ಇನ್ನಷ್ಟು ಮಹತ್ವದ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.